ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸೋಮೇಶ್ವರ ದೇವಾಲಯದ ಬಳಿ ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಬೆಟ್ಟಗೇರಿರವರ ನೇತೃತ್ವದಲ್ಲಿ ಹಾಗೂ ರೋಟರಿ ಬೆಂಗಳೂರು ಉಳ್ಳಾಳು ಹಾಗೂ ಇಂಟರ್ನ್ಯಾಷನಲ್ ರೋಟರಿ ಸಹಯೋಗದಲ್ಲಿ ರೋಟರಿ ಗ್ಲೋಬಲ್ ಗ್ರಾಂಟ್ನ ಅಡಿಯಲ್ಲಿ ಕಾಮಧೇನು ಪ್ರಾಜೆಕ್ಟ್ನಲ್ಲಿ ಮಾಗಡಿ ತಾಲೂಕಿನ ಬಡ ಮಹಿಳೆಯರಿಗೆ ಹಸುಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಜಿಲ್ಲಾದ್ಯಂತ 54 ಹಸುಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಮೊದಲ ಕಂತಿನ 12 ಹಸುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಉಳ್ಳಾಳ್ನ ಅಧ್ಯಕ್ಷೆ ಮಾಧವಿ ಶ್ರೀಕಾಂತ್, ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಬೆಟ್ಟಗೇರಿ, ಕಾರ್ಯದರ್ಶಿ ವಿನೋದ್ ಹೆಚ್, ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಭಾಕರ್ ಎಲ್, ವೆಟರ್ನರಿ ಡಾಕ್ಟರ್ ಲೋಕೇಶ್ ಹಾಗೂ ಹಲವು ರೋಟೇರಿಯನ್ಗಳು ಭಾಗವಹಿಸಿದ್ದರು. ಏನಕ್ಕೆ ಅಂದರೆ ಈ ರೋಟರಿ ಕ್ಲಬ್ ಅಂತಕ್ಕಂಥ ದೊಡ್ಡ ಸಂಸ್ಥೆ ಎಲ್ಲ ನಿಮ್ಮಂಥವ್ರನ್ನ ಆಯ್ಕೆ ಮಾಡಿಕೊಂಡು ಉಚಿತವಾಗಿ ಹಸುಗಳನ್ನು ಕೊಡಿಸ್ತಾ ಇದೀವಿ ಅಲ್ವಾ. ಸೊ ಹಾಲನ್ನು ಕೊಡ್ತಕ್ಕಂಥ ಕಾಮಧೇನು, ಆ ಹಾಲನ್ನು ಕರಿತಾ ಅದನ್ನು ಮಾರಾಟ ಮಾಡಿಕೊಂಡು ಇವತ್ತೆಲ್ಲ ದೇಶದಲ್ಲಿ ಎಲ್ಲ ಊರುಗಳಲ್ಲೂ ಸಹಿತ ನೀವು ಡೈರಿಗಳು ಅಂತ ಕರಿತೀರ, ಹಾಲಿನ ಸೊಸೈಟಿಗಳಿದ್ದಾವೆ. ಹಾಲಿನ ಸೊಸೈಟಿಗಳಿಗೆ ಹಾಲನ್ನು ಹಾಕ್ಕೊಂಡು ಪ್ರತಿ ದಿವಸ ದುಡ್ಡು ಎಣಿಸ್ಬೋದು. ಅಂದರೆ ಅವ್ರು ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ದುಡ್ಡು ಕೊಡ್ತಾರೆ ಅಲ್ವಾ. ಸೊ ಯಾರು ಅಚ್ಚುಕಟ್ಟಾಗಿ ಈ ಹಸುಗಳನ್ನು ಸಾಕ್ಕೊಳ್ತಾರೆ, ಅವುಗಳ ಸೇವೆ ಮಾಡ್ತಾರೆ, ಖಂಡಿತ ಆ ಕಾಮಧೇನು ಹೆಂಗೆ ಭೂಮಿ ತಾಯಿ ನಾವು ಸರಿಯಾದ ರೀತಿಯಲ್ಲಿ ಕೃಷಿ ಮಾಡಿದ್ರೆ, ವ್ಯವಸಾಯ ಮಾಡಿದ್ರೆ ನಮ್ಮನ್ನು ಕೈ ಬಿಡೋದಿಲ್ಲ, ಅದೇ ರೀತಿ ಹಾಲನ್ನು ಕೊಡ್ತಕ್ಕಂಥ ಕಾಮಧೇನೂ ಅಷ್ಟೇ ನಮ್ಮ ಕೈ ಬಿಡೋದಿಲ್ಲ. ಸೊ ನಮ್ಮ ಗಮನ, ನಮ್ಮ ಆಸಕ್ತಿ, ನಮ್ಮ ಶ್ರದ್ಧೆ ಅಲ್ಲಿರಬೇಕು. ಈ ಕಣ್ಣರಳಿಸಿ ನೋಡ್ತೀರ, ಆ ಚೆನ್ನಾಗಿರೋ ಹಸ ನನಗೆ ಕೊಟ್ಟರೆ ಹೆಂಗೆ ನಾನು ಅಂತ ಅಲ್ವಾ. ಯಾರ್ದು ಚೆನ್ನಾಗಿಲ್ಲ ಹಸ ಅದನ್ನು ಚೆನ್ನಾಗಿ ಮಾಡಬೇಕು ನೀವು ಮನೆಗೆ ತೆಗೆದುಕೊಂಡು ಹೋಗಿ, ಅದು ಅಲ್ವಾ. ನನಗೆ ಯಾವ ಥರನಾದರೂ ಹಸು ಕೊಡಲಿ ಅದಲ್ಲ, ನನಗೆ ಇವತ್ತೊಂದು ಹಸುನ ಉಚಿತವಾಗಿ ಕೊಡ್ತಾ ಇದ್ದಾರೆ, ನಾನು ಅದನ್ನು ಚೆನ್ನಾಗಿ ಸಾಕಬೇಕು ಅಂತಕ್ಕಂಥ ಮನಸ್ಸು ನೀವು ಮಾಡಬೇಕು. ಇಲ್ಲಿಯವರೆಗೂ ಮಿಶ್ರತಳಿ ಹಸುಗಳ ಪಾಲನೆ, ಪೋಷಣೆ ಮತ್ತು ಅವುಗಳಿಗೆ ಯಾವ ರೀತಿ ವೈದ್ಯಕೀಯ ಚಿಕಿತ್ಸೆ ನೀಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಮಾಗಡಿ ತಾಲೂಕಿನ ಸಹಾಯಕ ನಿರ್ದೇಶಕರು ಪಶುಪಾಲನಾ ಇಲಾಖೆ ಅವರಾದಂತಹ ಶ್ರೀ RM ನಾಗಭೂಷಣ್ ಸರ್ ಅವರು ತಿಳಿಸ್ಕೊಟ್ಟಿರ್ತಾರೆ. ಅವರಿಗೆ ನಮ್ಮ ರೋಟರಿ ಮಾಗಡಿ ಸೆಂಟ್ರಲ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಿದ್ದೀವಿ. ಸರ್, ಇಂದಿನ ಈ ಪ್ರಾಜೆಕ್ಟ್ ಒಂದು ಉತ್ಪತ್ತಿ ಆಗೋಕ್ಕೆ ಕಾರಣಕರ್ತರಂಥವ್ರು ನಮ್ಮ ಉಳ್ಳಾಲ್ ಕ್ಲಬ್ನ ಪಾಸ್ಟ್ ಪ್ರೆಸಿಡೆಂಟ್ ಆದಂಥ ಶ್ರೀಕಾಂತ್ ಸರ್ ಅಂತ. ಸೊ ಈ ಪ್ರಾಜೆಕ್ಟು ಗ್ಲೋಬಲ್ ಗ್ರ್ಯಾಂಟ್ ಅಂತ ಫಸ್ಟು ಚಾಯ್ಸ್ ಮಾಡಿದರು. ಜೊತೆಗೆ ನಮ್ಮ ಕ್ಲಬ್ಬಿನ ಪ್ರಭಾಕರ್ ಅವ್ರನ್ನ ಈ ಪ್ರಾಜೆಕ್ಟ್ನ ಇದು ಚೀಫ್ ಅಂತ ಮಾಡಿದರು, ಕೋಆರ್ಡಿನೇಟರ್ ಅಂತ ಮಾಡಿದರು, ಪ್ರಭಾಕರ್ ಜಿ ಕೋಆರ್ಡಿನೇಟರ್ ಅಂತ ಮಾಡಿದರು. ಜೊತೆಗೆ ಈ ಒಂದು ಪ್ರಾಜೆಕ್ಟು ಉತ್ಪತ್ತಿ ಆಗೋಕ್ಕೆ ಈ ಒಂದು ಪ್ರಾಜೆಕ್ಟು ಬೇರೆ ಅಮೆರಿಕಾದ ಇನ್ನೊಂದು ಕ್ಲಬ್ಬು, ಇನ್ನೊಂದು ಸ್ಕಾಟ್ಲೆಂಡ್ ಒಂದು ಕ್ಲಬ್ಬಿನ ಒಂದು ಸಹಯೋಗದಲ್ಲಿ ನಡೀತಾ ಇದೆ. ಮತ್ತು ಜೊತೆಗೆ ನಮ್ಮ ಬೆಂಗಳೂರಿನ ಬೇರೆ ಬೇರೆ ಕ್ಲಬ್ಗಳು ಸುಮಾರು ಜೀವನ್ ಭೀಮಾ ನಗರ ಕ್ಲಬ್ ಆಗ್ಬೋದು, ಆಮೇಲೆ ಬೆಂಗಳೂರು ಸೌತ್ ಕ್ಲಬ್ಬು, ಮಾಗಡಿ ಕ್ಲಬ್, ಕನಕಪುರ ಕ್ಲಬ್ಬು, ಬಿಡದಿ ಕ್ಲಬ್ಬು, ರಾಮನಗರ ಕ್ಲಬ್ಗಳು, ಎಲ್ಲ ಕ್ಲಬ್ಗಳು ಒಂದು ಸಹಯೋಗದಲ್ಲಿ ಇದು ನಡೀತಾ ಇದೆ. ಸೊ ಇದು ನಮ್ಮ ಮಾಗಡಿಗೆ ಇವತ್ತಿನ ದಿವಸ 12 ಹಸುಗಳು ಬಂದಿದೆ. ಇಲ್ಲಿ ನಮ್ಮ ಮಾಗಡಿಗೆ ಮತ್ತು ಕನಕಪುರಕ್ಕೆ ಇವತ್ತು ಕೊಡ್ತಾ ಇದ್ದೀವಿ.
ಸೊ 2 ವರ್ಷದಿಂದ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಅಂತ ನಮ್ಮ ಪ್ರಭಾಕರ್ ಅವರು ಅಧ್ಯಕ್ಷರಾದಾಗ ಸುಮಾರು ಒಂದು 50 ಹಸುಗಳನ್ನ ಕೊಟ್ಟಿದ್ದೀವಿ ನಾವು. ಅದು ಮಾಗಡಿ ತಾಲೂಕಿಗೆ ನಮ್ಮ ಹೈಗ್ರೌಂಡ್ಸ್ ಕ್ಲಬ್ಬು ಮತ್ತು ಸಹಯೋಗದಲ್ಲಿ ಕೊಟ್ಟಿದ್ವಿ. ಸೊ ಈ ಸರಿ ನಮ್ಮ ಸರ್ ಮನಸ್ಸು ಮಾಡಿಬಿಟ್ಟು ಗ್ಲೋಬಲ್ ಗ್ರ್ಯಾಂಟ್ ಅಂತ ಮಾಡಿದ್ದಾರೆ ನಮ್ಮ ರೋಟರಿಯಲ್ಲಿ. ಗ್ಲೋಬಲ್ ಗ್ರ್ಯಾಂಟ್ ಅಂದರೆ ಅಮೇರಿಕ ಬೇರೆ ಬೇರೆ ದೇಶದ ಕ್ಲಬ್ಬು ಮತ್ತು ನಮ್ಮ ಕ್ಲಬ್ಬು ಸೇರಿಬಿಟ್ಟು ಮಾಡುವಂಥ ಇದು ಕಾರ್ಯಕ್ರಮ. ಸೊ ಇದು ಮಾಡಿದ್ದಾರೆ. ಸೊ ಈಗ ಶ್ರೀಕಾಂತ್ ಸರ್ ಮಾತಾಡ್ತಾರೆ ಇದ್ರ ಬಗ್ಗೆ. ಮಾತಾಡಿ ಸರ್ ನೀವು. ಎಲ್ಲರಿಗೂ ನಮಸ್ಕಾರ. ನೀವು ನೋಡಿ, ಇವತ್ತು ಹಸು ಕೊಡ್ತಾ ಇರೋದು ನಾವು 54 ಜನಕ್ಕಷ್ಟೇ ಕೊಡ್ತಾ ಇದ್ದೀವಿ. ಆದರೆ ನೀವು 12 ಜನ. ನಿಮ್ಮ ಊರಲ್ಲೇ ನಿಮ್ಗೆ ಗೊತ್ತು, ಇನ್ನು ಬೇರೆ ಬೇಕಾದಷ್ಟು ಜನ ಇದ್ದಾರೆ. ನಿಮ್ಮನ್ನೇ ಯಾಕೆ ಹುಡುಕಿದ್ದೀವಿ ಅಂದರೆ ನಾವೆಲ್ಲ ಬಂದು ಅದನ್ನೆಲ್ಲ ಚೆಕ್ ಮಾಡಿ ನಿಮ್ಗೆ ಅದನ್ನು ಸಾಕಷ್ಟು ಕೆಪಾಸಿಟಿ ಇದೆ ನೋಡಿಕೊಂಡು ಅದನ್ನು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಹೇಳಿ ಉದ್ದೇಶದಿಂದ ಕೊಡ್ತಾಯಿದ್ದೀವಿ. ಆಯಿತಾ? ಈ ಹಸು ತೊಗೊಳ್ಬೇಕು ಮುಂಚೆ ನಾವು ರಾತ್ರಿ 1:30 ಮನೆ ಬಿಟ್ಟು ಚನ್ನರಾಯಪಟ್ಟಣಕ್ಕೆ ಹೋಗಿ ಹಸು ತೊಗೊಂಡು ಸೀದಾ ಇಲ್ಲಿಗೆ ಬರ್ತಾಯಿದ್ವಿ. ಆಯಿತಾ? 6 ತಿಂಗಳಿಂದ ಕಷ್ಟಪಟ್ಟು ಇವತ್ತಿಗೆ ಅದು ಇದಾಗ್ತಾಯಿದೆ. ಈಗ 6 ತಿಂಗಳಿಂದ ಶುರುವಾಗಿದ್ದು ಕೆಲಸ ಇದು, ಇವತ್ತಿಂದಲ್ಲ, 6 ತಿಂಗಳಿಂದ ಶುರುವಾಗಿ ತುಂಬ ಶ್ರಮ ಹೇಳ್ದಂಗೆ ಗ್ಲೋಬಲ್ ಬೇರೆ ಬೇರೆ ದೇಶದವರೆಲ್ಲ ಹಾಕಿ ಅವರು ದುಡ್ಡು ಕೊಟ್ಟಿದ್ದಾರೆ, ಅವ್ರು ದುಡ್ಡು ಕೊಟ್ಟಿದ್ದಾರೆ, ಇವ್ರು ದುಡ್ಡು ಕೊಟ್ಟಿದ್ದಾರೆ, ಇವ್ರು ದುಡ್ಡು ಕೊಟ್ಟಿದ್ದಾರೆ, ನಮ್ಮ ಕ್ಲಬ್ಬಿಂದ ದುಡ್ಡು ಬಂದಿದೆ, ಬೇರೆ ದೇಶದಿಂದ ದುಡ್ಡು ಬಂದಿದೆ. ಆಯಿತಾ? ಹಾಗಾಗಿ ಇವತ್ತು ನಾವು ಹೋಗಿ ನಮ್ಮ ವೆಟರ್ನರಿ 4 ಜನ ಡಾಕ್ಟರ್ಸ್ ಬಂದಿದ್ದರು. ಅವರೆಲ್ಲ ಬಂದು ಹಸುಗಳನ್ನ ಚೆಕ್ ಮಾಡಿ ಆರೋಗ್ಯವಾಗಿದೆ, ಇನ್ನು ಸ್ವಲ್ಪ ದಿನದಲ್ಲೇ ಕರು ಹಾಕುತ್ತೆ ಅಂತ ಹೇಳಿ ಕೊಡ್ತಾಯಿದ್ದೀವಿ. ಇದು ನಿಮ್ಮನ್ನು ಸಾಕುವಂಥ ಗೋಮಾತೆ, ಅದು ಬರೀ ಹಸು ಅಲ್ಲ, ಗೋಮಾತೆ ನಿಮ್ಮನ್ನು ಸಾಕುವಂಥದ್ದು. ಅದನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಅದು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಅದು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಆಯಿತಾ? ನೀವು ಅದನ್ನು ಸಾಕ್ತಾಯಿಲ್ಲ, ಅದು ನಿಮ್ಮನ್ನು ಸಾಕೋದು. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡಿಕೊಂಡು ಹಣವನ್ನು ದುರುಪಯೋಗ ಮಾಡ್ಕೊಳ್ತದೆ ಬ್ಯಾಂಕಲ್ಲಿ ಇಟ್ಬಿಟ್ಟು ಆಮೇಲೆ ಎಲ್ಲರೂ ಹಾಲನ್ನು ಸಹಕಾರಿ ಸಂಘಕ್ಕೆ ಕೊಡಬೇಕು. ಮಿಲ್ಕ್ ಫೆಡ್ರೇಷನ್ ಅವರಿಂದ ನಾವು ಲೆಕ್ಕ ತೊಗೋತೀವಿ, ಯಾರ್ಯಾರಿಗೆ ಎಷ್ಟು ದುಡ್ಡು ಹೋಗಿದೆ ಅಂತ ನಮಗೆಲ್ಲ ಬರುತ್ತೆ, ಮಾಹಿತಿ ಎಲ್ಲ ಬರುತ್ತೆ. ನಮಗೇನು ಇದಿಲ್ಲ ಅಂತಲ್ಲ, ಎಲ್ಲರದು ನಮ್ಮ ಹತ್ರ ಡೀಟೇಲ್ಸ್ ಇದೆ. ನೀವೆಲ್ಲ ನಮ್ಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದೀರಿ, ನಿಮ್ಮದು ಫೋಟೋ ಇದೆ ನಮ್ಮ ಹತ್ರ, ನಿಮ್ಮ ಜಾಗದ ಫೋಟೋ ಇದೆ. ನಾವು ಬಂದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀವಿ. ಇವ್ರು ಬಂದು ನೋಡಿದ್ದಾರೆ, ನಾನು ಬಂದು ನೋಡಿದ್ದೀನಿ, ಇನ್ನೊಬ್ಬರು ಬಂದು ನೋಡಿದ್ದಾರೆ. ಆಯಿತಾ? ಮತ್ತೆ ಬಂದು ನೋಡ್ತಾ ಇರ್ತೀವಿ. ಇನ್ನು 1 ವರ್ಷ ಇದೇ ಥರ ಮಾಡ್ತಿರ್ತೀವಿ. ಈ ಹಸು ಕೊಡುವಾಗ ಎಲ್ಲ ಹಸುಗಳು ವಿಮೆ ಇರುತ್ತೆ, ಇನ್ಶೂರೆನ್ಸ್ ಇರುತ್ತೆ. ಹಸುಗೆ ಏನಾರ ಕಾಯಿಲೆ ಆಯಿತು, ಕಸಾಲೆ ಆಯಿತು, ನೀವು ಹೆದರುವ ಅವಶ್ಯಕತೆ ಇಲ್ಲ. ಅದು ಡಾಕ್ಟ್ರು ಬಂದು ನೋಡ್ತಾರೆ. ವೆಟರ್ನರಿ ಡಾಕ್ಟರ್ಸು ಬಂದು ಚೆಕ್ ಮಾಡ್ತಿರ್ತಾರೆ. ನಿಮ್ಮಲ್ಲೂ ವೆಟರ್ನರಿ ಡಾಕ್ಟರ್ಸ್ ಇರ್ತಾರೆ, ಅವರು ಬಂದು ಚೆಕ್ ಮಾಡ್ತಿರ್ತಾರೆ. ಅದರ ಆರೋಗ್ಯ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿಮ್ಮದು. ಆಯಿತಾ? ಹಣನ ದುರುಪಯೋಗ ಮಾಡಬಾರ್ದು, ವ್ಯಯ ಮಾಡಬಾರ್ದು, ಉಳಿಸ್ಕೊಂಡು ಹೋಗ್ಬೇಕು. ನೀವೇ ಇನ್ನೊಬ್ರಿಗೆ ಹಸು ಕೊಡೋ ಥರ ಆಗಬೇಕು. ಈಗ ಯಾವುದೋ ಒಂದು ಹೆಣ್ಣು ಕರು ಹಾಕುತ್ತಾ ಆ ಹೆಣ್ಣು ಕರುನ ಇನ್ನೊಬ್ರು ಕೊಡಬೇಕು. ಸಾಧ್ಯವಾದರೆ ನಾವೇ ಹೇಳ್ತೀವಿ ಇಂಥವ್ರಿಗೆ ಕೊಡಿ ಅಂತ. ಈಗ ನಿಮ್ಮೂರಲ್ಲೇ ಬೇರೆಯವ್ರು ಎಷ್ಟೊಂದು ಜನ ಇದ್ದಾರೆ, ಅವ್ರು ನಮಗೆ ಬೈತಿರ್ತಾರೆ, ನನಗೆ ಹಸು ಕೊಡಲಿಲ್ಲ ಅಂತ. ಅಂಥವ್ರಿಗೆ ಕೊಡಿ, ಅವರು ನಿಮಗೊಂದು ಆಶೀರ್ವಾದ ಮಾಡ್ತಾರೆ, ಅದು ಬೆಳ್ಕೊಂಡು ಹೋಗುತ್ತೆ. ರೋಟರಿ ಮಾಗಡಿ ಸೆಂಟ್ರಲ್ಲೂ ಇದೇ ಥರ 50 ಹಸುಗಳ ಯೋಜನೆ ಮಾಡಿದ್ವಿ. ಆ ದಿನ ನಾವು 50 ಹಸುಗಳು ಸುಮಾರು ಒಂದು 3 ತಿಂಗಳ ಅವಧಿಯಲ್ಲಿ ಸಂತೆಗೆ ಹೋಗಿ ಖರೀದಿ ಮಾಡಿ ತಂದು ಎಲ್ಲ ರೈತರಿಗೆ ಕೊಟ್ಟಿದ್ವಿ. ಅವತ್ತಿನ ಯಶಸ್ವಿ ಏನಪ್ಪ ಅಂದರೆ 50ಕ್ಕೆ 50 ಹಸುಗಳು ಕರು ಹಾಕಿದ್ದು, ಆರೋಗ್ಯಕರ ಕರು ಹಾಕಿದ್ದು, ಒಂದೂ ಫೇಲ್ಯೂರ್ ಇಲ್ಲ. ಸೊ ಇದಕ್ಕೆ ನಾನು ತುಂಬ ಧನ್ಯವಾದ ನಮ್ಮ ಡಾಕ್ಟರ್ ಲೋಕೇಶ್ ಹೇಳ್ತೀನಿ. ಡಾಕ್ಟರ್ ಲೋಕೇಶು ಇವರು ನಮ್ಮ ರೋಟ್ರಿ ಸದಸ್ಯರು, ಜೊತೆಗೆ ವೆಟರ್ನರಿ ಡಾಕ್ಟರ್, ಅವರು ಸರ್ಕಾರಿ ವೆಟರ್ನರಿ ಡಾಕ್ಟರ್. ಇವರ ಒಂದು ಇದು ತುಂಬ ಇದೆ ಈ ವಿಚಾರದಲ್ಲಿ. ಯಾಕೆಂದರೆ ನಾವು ದುಡ್ಡ ಹೊಂದಿಸ್ತೀವಿ, ಎಲ್ಲ ಮಾಡ್ತೀವಿ, ಅದಕ್ಕೇನು ಸಮಸ್ಯೆ ಇಲ್ಲ. ಯೋಜನೆನ ನಾವು ಅನುಷ್ಠಾನ ಮಾಡೋದು ತುಂಬ ಕ್ಲಿಷ್ಟಕರ. ಈಗ ಒಂದು ಹಸು ಇದೆಯಲ್ಲ, ಆ ಹಸುನ 10 ಥರದ ನಾವು ನೋಡ್ಬೋದು. ನಾವು ಸಂತೆಗೆ ಹೋದರೆ ಅದು ನಮ್ಗೆ ಗೊತ್ತೇ ಆಗಿರಲ್ಲ, ಸುಮಾರು ಫ್ರಾಡ್ಗಳಿರ್ತವೆ, ಬೇರೆ ಬೇರೆ ಕಾರಣಗಳು ಅಲ್ಲಿ ಏನೇನೋ ಆಗ್ತಾ ಇರುತ್ತೆ. ಸೊ ಅದಕ್ಕೆ ತುಂಬ ಯಶಸ್ವಿಯಾಗಿ ಆರೋಗ್ಯ ಹಸುಗಳನ್ನ ನಮಗೆ ಕಳೆದ ಬಾರಿ ಇವರು ಪತ್ತೆ ಮಾಡಿ ಕೊಟ್ಟಿದ್ದರು. ಸೊ ಅದೇ ಥರ ಈ ವರ್ಷದ ಯೋಜನೆಗೂ ಇವರು ಒಬ್ಬ ನಮ್ಮ ಯೋಜನೆಯ ಇದಾಗಿರ್ತಾರೆ. ಸೊ ಸಂಪೂರ್ಣ ಸಹಕಾರ ಇವತ್ತು ಇರೋದ್ರಿಂದ ಈಗ ಹೆಂಗೆ ಆರೋಗ್ಯಕರ ಹಸುಗಳು ಇವತ್ತು ತಂದಿದ್ದೀವಿ, ಅದೇ ಥರ ಇನ್ನೂ 50 ಹಸುಗಳು ಇದೇ ದಾರಿಲಿ ಬರ್ತವೆ. ನಾನು ನಿಮ್ಮಲ್ಲೊಂದು ಮನವಿ ಮಾಡೋದಷ್ಟೇ, ಆ್ಯಕ್ಚುಲಿ ನಮ್ಮ ರೋಟ್ರಲ್ಲಿ ಯಾವುದೇ ರಾಜಕೀಯ ಇಲ್ಲ. ನಿಮ್ಮನ್ನು ಯಾರೂ ನೋಡಿ ಇಲ್ಲಿ ಯಾಕೆ ಕೊಡ್ತಾ ಇದ್ದೀರೋ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟು ನಮ್ಮದು ಪಾರದರ್ಶಕವಾಗಿರುತ್ತೆ. ಮತ್ತು ನಾವು ಅಷ್ಟೇ, ಈಗ ಹಣ ಅದಲ್ಲ, ಹಣ ನಮ್ಮಿಂದನೇ ಹಾಕಿರ್ಬೋದು, ಬಟ್ ಆ ಹಣನ ನಾವು ಇವತ್ತೇನು ತಂದು ನಿಮಗೆ ವಿತರಣೆ ಮಾಡ್ತಾಯಿದ್ವಿ, ನಮ್ಮ ಡೀಸೆಲ್ ಕಾಸು ಸುಧಾ ನಮ್ಮ ಕಡೆಯಿಂದ ಹಾಕೊಂಡು ಹೋಗಿರ್ತೀವಿ. ನಾವು ಅರ್ಧ ಕಾಫಿ ಕುಡಿದ್ರೂ ಆ ದುಡ್ಡು ನಾವು ಬಳಸಲ್ಲ, ನಮ್ಮದೇ ವೆಚ್ಚದಲ್ಲಿ. ಅವ್ರು ಬೆಂಗಳೂರಿಂದ ಬಂದಿರ್ಬೋದು, ಈಗ ಇವರೆಲ್ಲ ನಿಮ್ಗೆ ವಿತರಣೆ ಮಾಡೋಕ್ಕೆ ಬೆಂಗಳೂರಿಂದ ಬಂದಿರ್ಬೋದು, ಅವರು ಅಲ್ಲಿಗೆ ಬಂದಿರ್ಬೋದು, ನಾವು ಇಲ್ಲಿಂದ ಹೋಗಿರ್ಬೋದು, ಅರ್ಧ ಕಾಫಿನೂ ನಾವು ಅದರಲ್ಲಿ ಬಳಸಲ್ಲ. ಅಷ್ಟು ಪವಿತ್ರವಾಗಿ ತಂದು ನಿಮಗೆ ಕೊಡ್ತಾ ಇದ್ವಿ. ತುಂಬ ಪವಿತ್ರ ಕೆಲಸ. ನೀವು ಅದನ್ನು ದಯವಿಟ್ಟು ಯಾರಿಗೂ ಆಗ್ಬೋದು. ಈಗ 50 ಕೇಸಲ್ಲಿ 1-2 ಏನೋ ಪ್ರಾಬ್ಲಮ್ ಬಂದು ಮಾರ್ಬಿಟ್ಟಿರ್ಬೋದು, ಲಾಸ್ಟ್ ಟೈಮ್ ಆ ಥರ ಆಗಿದೆ.
ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನೀವು ಅದನ್ನು ಮಾಡಿದ್ರೆ ನಮಗದು ಏನು ಮಾಡೋಕ್ಕಾಗಲ್ಲ. ನಿಮಗೆ ಖಂಡಿತ ನಮ್ಮ ಮನಸ್ಸಲ್ಲಿ ಬೇಜಾರಾಗುತ್ತೆ. ಒಂದು ಸ್ಕಾಟ್ಲ್ಯಾಂಡ್ದು ಒಂದು ಕ್ಲಬ್ಬು, ಯಾವ ಸರ್ ಕ್ಲಬ್ ನೇಮ್? ಇನ್ನೊಂದು ಡಲ್ಲಾಸ್, ಹಾಂ, ಡಲ್ಲಾಸ್ ಟೆಕ್ಸಸ್, ಟೆಕ್ಸಸ್ ಒಂದು ಡಲ್ಲಾಸ್ ಒಂದು ಕ್ಲಬ್ಬು. ಮತ್ತು ಈ ಒಂದು ಯೋಜನೆಯ ಮುಖ್ಯ ರೂವಾರಿಗಳು ರೋಟರಿ ಉಲ್ಲಾಲ್ ಅಂತ ನಮ್ಮ ಇವರಿದ್ದಾರೆ ನೋಡಿ, ಶ್ರೀಕಾಂತ್ ಅವರು ನನ್ನ ಪಾಸ್ಟ್ ಪ್ರೆಸಿಡೆಂಟ್ ಆಗಿದ್ದರು. ಜೊತೆಗೆ ಇವ್ರ ಮಿಸ್ಸಸ್ಸೇ ಇವತ್ತು ಮಾಧವಿ ಅಂತ ಪ್ರೆಸಿಡೆಂಟು. ಅವರ ಆರೋಗ್ಯ ಸಮಸ್ಯೆಯಿಂದ ಇವತ್ತು ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಆ ಒಂದು ಕ್ಲಬ್ಗಳ ಸಹಯೋಗದಲ್ಲಿ ವರ್ಕಿಂಗ್ ಪಾರ್ಟ್ನರ್ ಆಗಿ ನಮ್ಮ ರೋಟರಿ ಮಾಗಡಿ ತೊಗೊಂಡಿದ್ದಾರೆ. ಯಾಕೆ ಅಂದರೆ ನಾವು ಲಾಸ್ಟ್ ಟೈಮ್ ಯಶಸ್ವಿಯಾಗಿ ಮಾಡಿದ್ದಕ್ಕೆ ಆ ಒಂದು ಹೊರೆಯನ್ನು ನಮ್ಗೆ ಕೊಟ್ಟಿದ್ದಾರೆ. ಅವರ ಹೊರೆಯನ್ನು ನಾವು ಕರೆಕ್ಟಾಗಿ ನಿಭಾಯಿಸ್ತೀವಿ. ಎಷ್ಟು ಕೊಡ್ತಾ ಇದ್ದೀರಾ ಸರ್? ಈ ಒಂದು ಸಾಲಲ್ಲಿ 50 ಹಸು ಕೊಡ್ತಾ ಇದ್ದೀವಿ, 54. ಆ ಹಣದ ಮೊತ್ತ ಏನಾದರೂ ನಮ್ಮಲ್ಲಿ ಉಳ್ಕೊಂಡ್ರೆ ಇನ್ನೂ ಒಂದು 10 ಎಕ್ಸ್ಟ್ರಾ ಆಗ್ಬೋದು. 54 ಅಂತೂ ಖಚಿತ. ಹೆಂಗೆ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀರಾ ಸರ್? ಫಲಾನುಭವಿಗಳಿಗೆ ನಾವು ಏನು ಮಾಡ್ಕೊಂಡಿದ್ದೀವಿ ಲಾಸ್ಟ್ ಟೈಮು, ಅದರಲ್ಲಿ ಬಡ ರೈತ ಮಹಿಳೆ ಆಗಿರಬೇಕು. ಮೊದಲನೇ ಆದ್ಯತೆ ವಿಧವೆ. ಆ ವಿಧೇಯರಲ್ಲಿ ಯಾರಾದರೂ ಮಕ್ಕಳಿಂದ ಪೋಷಕರಿಂದ ಇದು ನಿಕೃಷ್ಟಗೊಳಗಾಗಿ ಅವ್ರಿಗೆ ಸ್ವಲ್ಪ ಹಣಕಾಸಿನ ಸಮಸ್ಯೆ ಇದ್ದರೆ ಅವರೇ ಮೊದಲನೇ ಪ್ರಾಧಾನ್ಯತೆ. ಅಂಥವ್ರನ್ನ ನಾವು ಮನೆ ಹತ್ರ ಹೋಗಿ ನಮ್ಮ ಎಲ್ಲ ಕಡೆಯಿಂದ ಮಾಹಿತಿಗಳು ತೊಗೊಂಡು ನಾವೇ ಖುದ್ದು ವಿಸಿಟ್ಗೆ ಹೋಗಿ ಅವರಲ್ಲಿ ಒಂದು ಕೊಟ್ಟಿಗೆ ಇದೆಯಾ ನೋಡಿ, ಇಲ್ಲ ಕೊಟ್ಟಿಗೆ ಇಲ್ಲರೆ ಕೊಟ್ಟಿಗೆ ರೆಡಿ ಮಾಡಿ ಅಂತ ಎಲ್ಲ ಅವ್ರಿಗೆ ಮಾರ್ಗದರ್ಶನ ಮಾಡಿ, ಜೊತೆಗೆ ಅವ್ರಿಗೊಂದು ಅವರು ಏನು ಇದು ಸಾರಿ ಹುಲ್ ಬೆಳೆಯೋಕೆ ಒಂದು 10-20 ಗುಂಟೆ ಜಾಗನೂ ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಅಷ್ಟು ಕೊಡೋಕ್ಕೆ ಮಾಡ್ತಾಯಿದ್ದೀವಿ ಸರ್. ತಾಲೂಕು ಫುಲ್ಲುನಾ ಆಯ್ಕೆ ಮಾಡಿ ಸರ್? ಇದು ನಮ್ಮ ಜಿಲ್ಲೆಗೆ ಆಯ್ಕೆ ಮಾಡ್ತಾಯಿದ್ದೀವಿ. ಈ ಜಿಲ್ಲೆಯಲ್ಲಿ ಈ ದಿನ ಕನಕಪುರ ಮತ್ತು ಮಾಗಡಿ ಮಾತ್ರ ಸಾಂಕೇತಿಕ ಕೊಡ್ತಾ ಇದ್ದೀವಿ. 54 ಮಾಗಡಿಗೋ ಇಲ್ಲರ ಜಿಲ್ಲೆಗೋ? ನಮ್ಮ ಜಿಲ್ಲೆಗೆ ಸರ್, ಜಿಲ್ಲಾ ವ್ಯಾಪ್ತಿ ಜಿಲ್ಲೆಗೆ. ಇವತ್ತು ಸಾಂಕೇತಿಕ 11 ಕೊಡ್ತೀವಿ. ಈಗ 12 ಹಸು ತಂದಿದ್ದೀವಿ. ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಸರ್. ಇವತ್ತು 4 ಜನ ವೆಟರ್ನರಿ ಡಾಕ್ಟ್ರು ಬಂದರು 12 ಹಸು ಹುಡುಕೋದಕ್ಕೆ ನಮಗೆ ಸಾಕಬೇಕಾಗೋಯ್ತು. ಅಷ್ಟು ತುಂಬ ಕಷ್ಟ ಇರುತ್ತೆ ಅದು. ನಾವು ಮೊದಲೆಲ್ಲ 8-10 ಹಸು ಮಾತ್ರ ತರೋಕ್ಕಾಗ್ತಿತ್ತು. ಇವತ್ತು 4 ಡಾಕ್ಟ್ರು ಬರಲಾಗಿ 12 ಹಸು ನಾವು ಬೆಳಗ್ಗೆ 2 ಗಂಟೆಗೆ ಹೋಗಿ ಶ್ರಮ ಹಾಕಿದ್ದಕ್ಕೆ ತರಕ್ಕೆ ಸಾಧ್ಯ ಆಯಿತು. ಈಗ ಹಸುಗಳು ಗರ್ಭ ಧರಿಸಿರೋ 100ಕ್ಕೆ 100 ಸರ್. ಅವನ್ನ ಪತ್ತೆ ಮಾಡಿ ಈಗ ಸರ್ ನಿಮ್ಗೆ ವಾರಕ್ಕೆ ಆಗ್ಬೋದು, ಇಲ್ಲ ನಾಳೆಗೆ ಒಂದು ಕರು ಯಾರ್ದಾರು ಹಾಕ್ಬೋದು. 1 ತಿಂಗಳಲ್ಲಿ ಎಲ್ಲ ಕರು ಆಗ್ತವೆ. ಆ ಥರ ಹಸುಗಳನ್ನೇ ತಂದಿರೋದು.
ನಮಸ್ತೆ. ಇವತ್ತು ರೋಟರಿ ಕ್ಲಬ್ಬಿಂದ ನಿಮಗೆ ಹಸುವನ್ನು ಕೊಟ್ಟಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತು ಹಸು ಕೊಟ್ಟಿದ್ದಕ್ಕೆ? ತುಂಬ ಸಂತೋಷ ಆಯಿತು. ಏನು ಮಾಡ್ತೀರಾ? ಮೇಯಿಸ್ತೀವಿ, ಹಾಲು ಹಾಕ್ತೀವಿ ಡೈರಿಗೆ. ಈಗ ಅವರೊಂದು ಮಾತು ಹೇಳಿದ್ರು, ಏನಂತ ಅಂದರೆ ಹಸುನ ನೀವು ಯಾರಿಗೂ ಮಾರಬಾರ್ದು ಅಂತ ಹೇಳಿದ್ರು, ಆಯ್ತಲ್ವಾ? ಹಾಗೆ ಕರು ಹಾಕಿದ್ರೆ ನೀವು ಕೂಡ ಇನ್ನೊಬ್ರಿಗೆ ದಾನ ಮಾಡಬೇಕು ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಕೊಡ್ತೀವಿ. ಹಾಕಿದೆಲ್ಲ ಕೊಡ್ತೀರಾ? ಹಾಕಿದೆಲ್ಲ ಕೊಡಲ್ಲ, ಒಂದು ಇವರೇ ವಾಪಸ್ ಇನ್ನೊಂದು ಎರಡು ಕೇಳಿದ್ರು ಕೊಡ್ತೀರಾ ಅವ್ರಿಗೆ? ರೋಟಿಯವ್ರೇನೋ ವಾಪಸ್ ಕೇಳಿದ್ರೆ ಮತ್ತೆ ಕರು ಹಾಕಿದ್ದನ್ನು ಕೇಳಿದ್ರೆ ಕೊಡ್ತೀವಿ. ಅವ್ರು ಕೇಳಿದ್ರೆ ಅವರು ಕೊಡಲ್ಲ ಅನ್ನಕ್ಕಾಗುತ್ತಾ? ಇವತ್ತು ಮಾಗಡಿಯಿಂದ ರೋಟರಿನಲ್ಲಿ ನಿಮಗೆ ಹಸುವನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಹಸು ನಮಗೆ ಹಸು ಇರಲಿಲ್ಲ, ನಾವು ಬಡವರು, ನಮಗೆ ಕೊಟ್ಟಿದ್ದಾರೆ. ನಾವು ಚೆನ್ನಾಗಿ ಸಾಕೊಂಡು ಅದನ್ನ ರೂಢಿಸ್ಕೊಂಡು ನಮ್ಮಂತ ಇರೋರಿಗೆ ಒಂದು ಹಸು ಕರ ಹಾಕಿದ್ರೆ ಕೊಡ್ತೀವಿ ಸರ್. ಈಗ ಒಂದು ಹಸು ಕರು ಹಾಕಿದ್ರೆ ಕೊಡ್ತಾರೆ, ಕರು ಹಾಕುವಂಥ ಹಂತದಲ್ಲೇ ಇದೆ ಇವಾಗ ಅಲ್ವಾ? ಈಗ ಮೊದಲನೇದಾಗ ಕೊಡ್ತೀರಾ, ಆಮೇಲೆ ಕೊಡ್ತೀರಾ, ಹೇಗದು? ಮೊದಲನೇದೇ ಏನಾರ ಕರ ಹಾಕಿದ್ರೆ 2 ಕರನ ಕೊಡೋದು. ಅವರು ನಮ್ಮಂಗೆ ಬದುಕಲಿ ಸರ್. ರೋಟರಿ ಕ್ಲಬ್ಬಿಂದ ಕೊಡ್ತಾ ಇದ್ದೀವಲ್ಲ, ನಿಮಗೆ ಸಂತೋಷ? ಸಂತೋಷ ಸರ್, ಉಪಯೋಗಿಸ್ಕೊಂತೀವಿ. ಇಂದಲೇ ಕರು ಆಗುತ್ತೆ. ದಯಮಾಡಿ ಇದನ್ನು ಚೆನ್ನಾಗಿ ಸಾಕ್ಬಿಟ್ಟು ಯಾರಿಗೂ ಮಾರಕ್ಕೆ ಹೋಗ್ಬೇಡಿ. ಯಾವ್ರಮ್ಮ? ಸರ್ ಕೂತ್ಕೊಳ್ಳೆ. ಹಾಂ, ಕೂತ್ಕೊಳ್ಳೆ ಸರ್, ಕೂತ್ಕೊಳ್ಳೆ. ಏನು ಹೆಸರು? ತುಂಬ ಸರಿ, ಈಗ ಹಸು ಕೊಟ್ಟಿದ್ದಾರೆ, ಓಕೆ ಸರ್. ಹೆಂಗೆ ಅನಿಸುತ್ತೆ ನಿಮಗೆ? ತುಂಬ ಸಂತೋಷ ಸರ್. ಬಡವ್ರಿಗೆ ಒಂದು ಉದ್ಯೋಗ ಆಗುತ್ತಿದೆ ಎಷ್ಟಿದೆ ನಿಮ್ಮಲ್ಲಿ? ಎಷ್ಟು ಜನ ಇದ್ದೀರಾ ಸರ್? ಇಬ್ಬರೇನೆ ಕುಟುಂಬ? ಇಬ್ಬರೇ, ಹಸ್ಬೆಂಡ್, ನಾನು. ಇಬ್ಬರೇನಾ? ಪುಷ್ಪ ಅವರೇ ನಮಸ್ತೆ. ಇವತ್ತು ರೋಟರಿಯಿಂದ ನಿಮಗೆ ಹಸುವನ್ನು ಕೊಟ್ಟಿದ್ದಾರೆ, ಏನು ಅನ್ನಿಸ್ತಾ ಇದೆ ನಿಮಗೆ? ಖುಷಿ ಆಯಿತು. ಇದಕ್ಕೆ ಮುಂಚೆ ನಿಮ್ಮಲ್ಲಿ ಹಸು ಇತ್ತಾ? ಇತ್ತು. ಇವಾಗ ಇದೆಯಾ? ಹಿಂಗೆ ಇದು ಸರ್, ಈಗ ಅವ್ರು ಹೇಳಿದ್ದಾರೆ ಏನಂತ ಅಂದರೆ ನಿಮ್ಗೆ ಒಂದು ಕರುವನ್ನ ದಾನ ಕೊಡಬೇಕು ಅಂತ ಹೇಳಿದ್ದಾರೆ. ಅದೇನು ಮಾಡ್ತೀರಾ? ಕೊಡ್ತೀರಾ? ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.